ನಮಸ್ತೆ ವೀಕ್ಷಕರೇ, ಸುದ್ದಿಗಾರ ಲೇಡೀಸ್ಗೆ ಸ್ವಾಗತ. ನಾನು ನಿಮ್ಮ GM ರಾಜಶೇಖರ್. ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಈ ಬಾರಿ ಬಿಸಿಲಿನ ಧಗೆ ಅಧಿಕವಾಗಿದ್ದು, ಬೇಸಿಗೆಯ ಬಿರುಬಿಸಿಲಿನಿಂದ ರಕ್ಷಣೆಯನ್ನ ಪಡೆಯಲು ಜಲಮೂಲಗಳತ್ತ ಮುಖ ಮಾಡುತ್ತಿರುವ ಸಾರ್ವಜನಿಕರಿಗೆ ಕೆರೆ ನದಿಗಳೇ ಸಾವಿನ ಬಳೆಯಾಗುತ್ತಿವೆ. ಕಳೆದ ಕೇವಲ 4 ದಿನಗಳ ಅಂತರದಲ್ಲಿ ಜಿಲ್ಲೆಯ ವಿವಿಧೆಡೆ ನಾಲ್ವರು ನೀರಿನಲ್ಲಿ ಮುಳುಗಿ ಮೃತಪಟ್ಟಿರುವುದು ಜನರಲ್ಲಿ ಇದೀಗ ಭಯಭೀತಿಯನ್ನ ಮೂಡಿಸಿದೆ. ಕಡೂರು ತಾಲೂಕಿನ ಪ್ರಸಿದ್ಧ ಅಯ್ಯನಕೆರೆಯಲ್ಲಿ ಈಜಲು ಹೋದ 13 ವರ್ಷದ ಬಾಲಕ ಪೃಥ್ವಿರಾಜ್ ಮಂಗಳವಾರ ನೀರಿನಲ್ಲಿ ಮುಳುಗಿ ಇದೀಗ ದುರ್ಮರಣಕ್ಕೆ ಈಡಾಗಿದ್ದಾನೆ. ಇನ್ನು ಜಿಲ್ಲೆಯಲ್ಲಿ ಸರಣಿ ಸಾವುಗಳು ಮುಂದುವರಿಯುತ್ತಿದ್ದು, ಶನಿವಾರ NR ಪುರದ ಭದ್ರಾ ನೀರಿನಲ್ಲಿ ನಿತಿನ್ ಎಂಬ ಯುವಕ ಮೃತಪಟ್ಟರೆ, ಭಾನುವಾರ ಆಲ್ದೂರು ಸಮೀಪದ ಹಾಗಳ ಗ್ರಾಮದಲ್ಲಿ ಮೀನು ಹಿಡಿಯಲು ಹೋಗಿದ್ದ ಮಹೇಶ್ ಮತ್ತು ರಮೇಶ್ ಎಂಬ ಇಬ್ಬರು ಯುವಕರು ಜಲಸಮಾಧಿಯಾಗಿದ್ರು. ಪ್ರಸ್ತುತ ಶಾಲಾ ರಜೆ ಇರೋದ್ರಿಂದ ಮಕ್ಕಳು ಹಳ್ಳ ಕೊಳ್ಳ ಹಾಗೂ ಕೆರೆಗಳತ್ತ ತೆರಳುವ ಸಾಧ್ಯತೆ ಹೆಚ್ಚಿದ್ದು, ಪೋಷಕರು ಇದೀಗ ಅತೀವ ಜಾಗೃತಿಯನ್ನ ವಹಿಸಬೇಕಿದೆ. ಬೇಸಿಗೆಯ ಕಾರಣ ಕೆರೆಗಳಲ್ಲಿ ಹೂಳು ಮತ್ತು ಇದೀಗ ಕೆಸರು ಹೆಚ್ಚಾಗಿರೋದ್ರಿಂದ ನೀರಿನ ಆಳದ ಅರಿವಿಲ್ಲದೆ ಇಳಿಯುವುದು ಪ್ರಾಣಕ್ಕೆ ಸಂಚಕಾರ ತರಬಲ್ಲದು. ಮೋಜು ಮಸ್ತಿಯ ಹೆಸರಿನಲ್ಲಿ ಅಪಾಯಕಾರಿ ಜಲಮೂಲಗಳಿಗೆ ಇಳಿಯಬೇಡಿ ಎಂದು ಸ್ಥಳೀಯ ಆಡಳಿತ ಮತ್ತು ಪೋಷಕರಿಗೆ ಎಚ್ಚರಿಕೆಯನ್ನ ನೀಡಲಾಗಿದೆ. ಸ್ವಲ್ಪ ಮೈಮರೆತರೂ ಕೂಡ ಅಮೂಲ್ಯ ಜೀವಗಳು ಬಲಿಯಾಗುತ್ತಿದ್ದು, ತಡೆಯಲು ಸಾರ್ವಜನಿಕರ ಸಹಕಾರ ಹಾಗೂ ಪೋಷಕರು ಸಹ ಎಚ್ಚರಿಕೆಯಿಂದ ಇರಬೇಕಾಗಿದೆ.